ನಿಮ್ಮ ಜೊತೆ ನಾವು ಕೆಲಸ ಮಾಡಿ ಬಹಳಷ್ಟು ವಿಚಾರಗಳನ್ನು ಕಲ್ತ್ಕೊಂಡಿದ್ದೀವಿ. ಫಸ್ಟ್ ಆಫ್ ಆಲ್ 2 ಮೇಜರ್ ವಿಚಾರಗಳು. ಹೌ ಟು ಪ್ರೆಸೆಂಟ್ ಒನ್ ಸೆಲ್ಫ್. ಯಾವಾಗಲೂ ಅವ್ರು ಹೀಗೆ ಕಾಣಿಸ್ತಾರೆ, ಯಾವಾಗಲೂ ತುಂಬ ಹಿ ಕಮ್ಸ್ ವೆರಿ ನೀಟ್, ವೆರಿ ಟೈಡಿ. ಆಫೀಸು ಅಷ್ಟೇ ನೀಟ್, ಕ್ಲೀನ್, ಟೈಡಿ ಆ ಥರ ಇರುತ್ತೆ. ಜೊತೆಗೆ ತಾಳ್ಮೆ ಆ್ಯಂಡ್ ಕೀಪಿಂಗ್ ಅಪ್ ದ ಟೈಮ್. ನೀವು ನೋಡಿರ್ಬೋದು, ನಾವು ಹೇಳಿದ ಟೈಮ್ಗೆ ತುಂಬ ದೂರ ಅವ್ರ ಮನೆ, ತುಂಬ ಅಂದರೆ ತುಂಬ ದೂರ ಇದ್ದಾರೆ. ಅವ್ರ ಮನೆ ಎಲ್ಲಿ ಅಂತ ನನಗೆ ಗೊತ್ತು, ತುಂಬ ದೂರದಿಂದ ಬರ್ತಾರೆ. ಬಟ್ ಸ್ಟಿಲ್ ಹೀ ಈಸ್ ಆನ್ ಟೈಮ್ ಟು ಎವ್ರಿ ಪ್ರೋಗ್ರಾಮ್, ಪ್ರಿನ್ಸಿಪಲ್ಸ್ ಮೀಟಿಂಗ್ ಆಗಲಿ, ಯಾವುದಕ್ಕೆ ಆಗಲಿ. ಇಂಥವ್ರ ಜೊತೆ ಕೆಲಸ ಮಾಡೋದ್ರಿಂದ ನಮಗೇನಾಗುತ್ತೆ ಅಂತಂದರೆ ನಮಗೆ ಇನ್ನಷ್ಟು ಹುರುಪು ಬರುತ್ತೆ, ಇನ್ನಷ್ಟು ಕೆಲಸ ಮಾಡಬೇಕು ಅಂತ. ಕಾರ್ಯಕ್ರಮಕ್ಕೆ ನೀವು ವೆರಿ ಶಾರ್ಟ್ ನೋಟಿಸಲ್ಲಿ ನೀವು ಒಪ್ಕೊಂಡು ನಮಗೆ ಮತ್ತು ನಮ್ಮ ಮಕ್ಕಳಿಗೆ ಶುಭ ಹಾರೈಸೋದಕ್ಕೆ ಬಂದಿದ್ದೀರಾ ಸರ್. ಆತ್ಮೀಯ ಸ್ವಾಗತವನ್ನು ಕೋರ್ತೀನಿ. ಐ ರಿಕ್ವೆಸ್ಟ್ ಅವರ್ ಮ್ಯಾನೇಜ್ಮೆಂಟ್ ಮೆಂಬರ್ಸ್, ಆನರಬಲ್ ಸೆಕ್ರೆಟರಿ ಸರ್, ಟು ವೆಲ್ಕಮ್ ಹಿಮ್ ವಿತ್ ಅ ಬುಕ್ ಆ್ಯಂಡ್ ಪ್ರೆಸಿಡೆಂಟ್ ಸರ್ as well. ಕಾಲೇಜ್ ಗೇಟ್ ಎಂಟ್ರ್ ಆದಾಗ್ಲಿಂದ ನೀವು ಕಾಲೇಜಲ್ಲಿ ಏನೇ ನೋಡಿದ್ರು ಚಾಮರಾಜಪೇಟೆ ಮಧ್ಯದಲ್ಲಿ ಇಷ್ಟು ಗ್ರೀನ್ ಆಗಿರೋವಂಥ ಕ್ಯಾಂಪಸ್ಸು. ನೀವು ಯಾವ 6 ಫ್ಲೋರ್ ಇದೆ, ಯಾವ ಫ್ಲೋರ್ಗೆ ಹೋದರೂ ಯಾವ ಥರ ಇದೆ, ಏನೇ ಎಮ್ಯುನಿಟೀಸ್ ಬೇಕು ಅಂದರು, ಅಕಾಡೆಮಿಕ್ಸಿಂದ, ಅಡ್ಮಿನಿಸ್ಟ್ರೇಷನಿಂದ ಪ್ರತಿಯೊಂದು ವಿಚಾರಕ್ಕೂ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ನೀವೇನು ಬೇಕೋ ಅದನ್ನು ಮಾಡಿ ಅಂತ ಹೇಳಿ, ಯಾವುದೇ ವಿಚಾರಕ್ಕೂ ಇಲ್ಲ ಅನ್ನೋದೇ ಕಾಲೇಜು ಮುಂದೆ ಬರಬೇಕು ಅಂತಂತಂದರೆ ಇಂಥ ದೊಡ್ಡವರ ಆಶೀರ್ವಾದ, ಮಾರ್ಗದರ್ಶನ ಇರಲೇಬೇಕು. ಅಂಥದ್ರಲ್ಲಿ ನಮ್ಮ ಗೌರವ ಕಾರ್ಯದರ್ಶಿಗಳಾದಂಥ ಶ್ರೀ ಜಿತೇಂದ್ರ ಮರಡಿಯ ಸರ್ ಅಗ್ರಗಣ್ಯರು ಅಂತ ಹೇಳ್ಬೋದು. ಅವರು ಕೂಡ ಇವತ್ತು ಕಾರ್ಯದ ಒತ್ತಡದಲ್ಲಿ ಕೂಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ನಮಗೆಲ್ಲರಿಗೂ ತಂದೆ ಸ್ಥಾನದಲ್ಲಿ ನಿಂತು ನಮಗೆಲ್ಲರಿಗೂ ಮಾರ್ಗದರ್ಶನ ಕೊಡ್ತಿರುವಂಥ ನಮ್ಮ ಗೌರವಾಧ್ಯಕ್ಷರಾದಂಥ ಶ್ರೀ ಪದಮರಾಜ್ ಮೆಹ್ತಾ ಸರ್ ಕೂಡ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ಪ್ರತಿದಿನ ಇನ್ನು 2 ವರ್ಷ ಕೈ ಹಿಡಿದು ನಡೆಸೆನ್ನನು ಅಂತ ನಿಮ್ಮನ್ನು ನಡೆಸೋರು ಯಾರಪ್ಪ ಅಂತಂದರೆ ನಮ್ಮ ಎಲ್ಲ ಅಧ್ಯಾಪಕರು, ನಿಮ್ಮ ಎಲ್ಲ ಟೀಚರ್ಸ್. ನಿಮ್ಮ ಜೊತೆಗೆ ಇನ್ನು ಮುಂದೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನಮ್ಮ ಟೀಚರ್ಸ್ ಎಂಥವ್ರು ಇದ್ದಾರೆ ಅಂತ. ಫಾರ್ಮಲ್ ಪ್ರೋಗ್ರಾಮ್ ಆದಮೇಲೆ ದೇ ಗೋಣು ಹ್ಯಾಂಡ್ ಹೋಲ್ಡ್ ಯು, ದೇ ಗೋಣು ಬ್ರಿಂಗ್ ಲಾರಲ್ಸ್ ಇನ್ ಯುವರ್ ಲೈಫ್, ಇನ್ ಯುವರ್ ಪರ್ಸನಲ್ ಲೈಫ್, ಆ್ಯಂಡ್ ದೇ ಆರ್ ಅವರ್ ಟೀಚರ್ಸ್. ಐ ವುಡ್ ಲೈಕ್ ಟು ವೆಲ್ಕಮ್ ಆಲ್ ಮೈ ವಂಡರ್ಫುಲ್ ಟೀಮ್ ಮೆಂಬರ್ಸ್ without which we will not be able to run the show. A very hearty welcome to my lovely team members, all my teaching and non-teaching staff members who are all there with me. A very hearty welcome to all the NSS volunteers who are here today. ಎಷ್ಟೆಲ್ಲ ಕೆಲಸ ಮಾಡ್ತಾರೆ, ವೆರಿ ಗುಡ್. NSS ವಾಲಂಟಿಯರ್ಸ್ಗೂ ವೆಲ್ಕಮ್ ಮಾಡ್ತಾ, ಜೊತೆಗೆ ನಮ್ಮ ಸಂಘ ಆಫೀಸಲ್ಲಿ ಇರುವಂಥ ಬಹಳಷ್ಟು ಜನ ಕೆಲಸ ಮಾಡ್ತಾರೆ, ಅವರೆಲ್ಲ ಬ್ಯಾಕ್ ಸ್ಟೇಜ್. ಅವರಿಲ್ಲದೆ ಇಂಥ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸಂಘ ಆಫೀಸ್ ಮೆಂಬರ್ಸ್ಗೂ ಸ್ವಾಗತ ಮಾಡ್ತಾ, ನೀವು ಕಾಲೇಜ್ ಅಡ್ಮಿಷನ್ ಟೈಮ್ಗೆ ಬಂದಿದ ತಕ್ಷಣ ನೀವು ಯಾರನ್ನ ಭೇಟಿ ಮಾಡಿದ್ದಪ್ಪ ಅಂತಂದರೆ ನಮ್ಮ knowledge cater to the needs of many oppressed, many poor, downtrodden people in the society. This is dear to me because this institution is catering to the needs of hearing impaired people, the students who are sitting next to you. Probably you will come across in the later days of this, college. Therefore, whenever they offer me the invitation to come and address the students of this college, I will say, or I will never have second thought. I will simply say, yes, I will do, I will come. Secondly, Prashant is very dear to me. Okay, whenever he speaks to me, he is very down to earth and very, vigilant, very vibrant principal. And the management is really
lucky to have a principal like Prashant. And all of you are really How to be an Adarsh in your life, you should learn from Adarsh College. I can tell you a few examples of our students. Today you are joined for a PU. Tomorrow if you want to continue, we have a degree college and post graduations courses under one umbrella itself. I should proud to say that this year for our post graduation course, that is MBA, the Adarsh has achieved the first rank. The last week the announcement of the result has been done. And this is not the first time. This is the second time in last 3 years we had got the first rank, sir, for the MBA courses. Now, Adarsh, as I wanted to give an example of one of our 2 or 3 students who was studying here for a PUC and they wanted to do. And I would like to thank you for gracing the occasion and giving is the topper. Please give her a big round of applause. Dikshita M from the Commerce stream. Next we have Musafia Kausar from the Science stream, who is the topper and she scored 95%. Musafia Kausar.
5,000 cash prize for 100% attendance. Ishwaran from the science stream, he is getting 5,000 cash prize. Ishwaran from the science stream. Dia Bora. Dia Bora from the commerce stream. She is also getting 5,000 cash prize for 100% attendance. Gagan Reddy. Gagan Reddy. He is also getting 5,000 cash prize. So we have Wilson, the special student, who is also getting 5,000 cash prize for 100% attendance. Wilson S. He is our special student. Followed by Pallavi S. She is also our special student. ವಿದ್ಯಾರ್ಥಿಗಳನ್ನು ಕಂಡ್ರೆ ಅಂತ ಮುಂದೊಂದು ದಿನ ನೀನು ಯಾರಾದರೂ ಇಲ್ಲಿಗೆ ಪ್ರಿನ್ಸಿಪಾಲರಾಗಿ ಬರಬಹುದು ಅಂತಹ ಅವಕಾಶಗಳು ಉಂಟು. ಹಾಗಾಗಿ ಅಂತಹ ಕಾರ್ಯದರ್ಶಿಯನ್ನು ಹೊಂದಿರತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ತಾ ನಮ್ಮ ಕಾರ್ಯದರ್ಶಿಯವರಿಗೆ ನಾನು ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ನೆಚ್ಚಿನ ಪ್ರಾಂಶುಪಾಲರು ಮಿತ್ರರು ಆದಂತಹ ಡಾಕ್ಟರ್ ಎಸ್ ಪ್ರಶಾಂತ್ರವರು ತುಂಬ ಚಿಕ್ಕ ವಯಸ್ಸಿನಲ್ಲಿ ಪ್ರಾಂಶುಪಾಲರ ಹುದ್ದೆಯನ್ನು ಅಲಂಕರಿಸ್ತಕ್ಕಂಥದ್ದು ಬಹಳ ಸುಲಭದ ವಿಚಾರ ಅಲ್ಲ. ಅವರ ಜ್ಞಾನದ ಮಟ್ಟ ಅಷ್ಟಿದೆ. ಹಾಗಾಗಿ ಅವರಂತಹ ಉನ್ನತ ಹುದ್ದೆಯನ್ನು ಅಲಂಕರಿಸಿ ಈ ಸಂಸ್ಥೆಯನ್ನು ಮುನ್ನಡೆಸುವಂತಹ ಸಾಹಸವೊಂದಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಹಾಗಾಗಿ ಅವರಿಗೆ ನಾನು ಅದೆಷ್ಟು ಕೃತಜ್ಞತೆಯನ್ನು ಹೇಳುವುದು ಸಾಲದಿಲ್ಲ. ತಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನು ವಂದನೆಗಳನ್ನು ಅರ್ಪಿಸ್ತೇನೆ. ಅವರ ಮಹತ್ವ ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಪ್ರಾಂಶುಪಾಲರಾಗಿ ಅವರು ಕೆಲಸ ಮಾಡ್ತಕ್ಕಂಥದ್ದನ್ನು ತಾವು ನೋಡ್ತೀರಿ.